ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಡಿ ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬಹಳ ಜನ ವಿದ್ಯಾರ್ಥಿಗಳು ಕಮೆಂಟನ್ನು ಮಾಡ್ತಾ ಇದ್ರಿ, ಸರ್ ಪಾಸಿಂಗ್ ಪ್ಯಾಕೇಜ್ ಬೇಕು, ಜೊತೆಗೆ ನಾನು ರಿಪಿಟರ್ ಸ್ಟೂಡೆಂಟ್ ಅದೀನಿ ಮತ್ತು ನಾನು ಕೆಲವು ವರ್ಷಗಳ ನಂತರ ಪರೀಕ್ಷೆಗಳನ್ನು ಕಟ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಯಾವ ರೀತಿ ಪಾಸ್ ಆಗಬೇಕು ಮತ್ತು ಈ ಪಾಸಿಂಗ್ ಅಂಕಗಳು ಬೇಕು ಅಂತಂದು ಹೇಳಿ ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟನ್ನು ಮಾಡ್ತಾ ಇದ್ರಿ. ಸೊ ಆ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಕೆಲವು ಏನಪ್ಪ ಅಂತಂದ್ರೆ ನನ್ನ ಅನಿಸಿಕೆ ಪ್ರಕಾರ ಏನಂತಂದರೆ ಈ ವರ್ಷ ನಿಮಗೆ ಮಂಡಳಿ 33 ಅಂಕಗಳು ಏನಪ್ಪ ಅಂತಂದರೆ ಸೀಮಿತವಾಗಿಟ್ಟಿದ್ದಾರೆ. ಆ 33 ಅಂಕಗಳನ್ನು ಯಾವ ರೀತಿ ಪ್ರತಿಯೊಂದು ವಿಷಯದಲ್ಲಿ ನೀವು ತೆಗೆದುಕೊಳ್ಬೇಕು ಅಂಥೇಳಿ ಆ ಒಂದು ಆಧಾರದ ಮೇಲೆ ನಾವೇನು ಮಾಡಿದ್ದೀವಿ ಇವತ್ತೊಂದು ದಿನ ಈ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು 2025 ಮತ್ತು 26ನೇ ಸಾಲಿನ ಒಂದು ಪಾಸಿಂಗ್ ಪ್ಯಾಕೇಜನ್ನು ತೆಗೆದುಕೊಂಡು ಬಂದಿದೆ. ಅದೇ ರೀತಿ ಇನ್ನು ಮುಂದೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜನ್ನು ತೆಗೆದುಕೊಂಡು ಬರ್ತೀವಿ. ಸೊ ನಮ್ಮ ಚಾನಲ್ ಜೊತೆ ಸದಾ ಹೀಗೆ ಇರಿ ಅಂತ ಹೇಳ್ತಾ, ಸೊ ನಮ್ಮದೊಂದು ಸಣ್ಣ ರಿಕ್ವೆಸ್ಟು, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಗ್ರೂಪಿನ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಅಲ್ಲಿ ಹೋಗಿ ಆ ಲಿಂಕನ್ನು ಬಳಸ್ಕೊಂಡು ನಿಮಗೆ ಫ್ರೀಯಾಗಿ ನೋಟ್ಸ್ಗಳು ಸಿಗ್ತವೆ, ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪಾಸ್ ಆಗ್ಬೋದು ಅಂತ ಹೇಳ್ತೀನಿ. ಅದು ರೆಪಿಟರ್ ಆಗಲಿ ರೆಗ್ಯುಲರ್ ಆಗಲಿ ಮತ್ತು ಎಷ್ಟೇ ವರ್ಷಗಳು ಬಿಟ್ಟು ಕಟ್ಟಿದರೂ ಸಹ ನಮ್ಮ ವಿಡಿಯೋಗಳು ನಿಮಗೆ ಹೆಲ್ಪ್ ಆಗ್ತವೆ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋದ ಕಡೆ ಹೋಗ್ತೀನಿ. ವಿಡಿಯೋ ನಿಮ್ಗೆ ಹೇಳ್ತದೆ ಕನ್ನಡ ವಿಷಯದ ಸಂಬಂಧಪಟ್ಟಂತೆ ಅದು ದ್ವಿತೀಯ PUCಯಲ್ಲಿ ಪಾಸಿಂಗ್ ಪ್ಯಾಕೇಜ್ ಯಾವ ರೀತಿ ಇದೆ ಅಂತಂದಾಗ, ಮೊದಲು ನಿಮಗೆ ನಾನು ಈ ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂಥ ಕೆಲವು ಪ್ರಮುಖ ಮಾಹಿತಿಯನ್ನು ಹೇಳ್ತೀನಿ. ಸೊ ಅದನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗಿ. ನೀವೆಲ್ಲ ಇಲ್ಲಿ ಗಮನಿಸ್ತಾ ಇದ್ದೀರಿ, ಸೆಕೆಂಡ್ PUC 2025 ಮತ್ತು 26ನೇ ಸಾಲಿನ ಕನ್ನಡ ಭಾಷೆಯ ಪಾಸಿಂಗ್ ಪ್ಯಾಕೇಜ್. ಸೊ ಇಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಒಟ್ಟು ನಿಮ್ಗೆ ಎಷ್ಟು ಅಂಕಗಳು ಅಂತಂದರೆ 36 ಅಂಕಗಳು ಬರ್ತವೆ. ಎಷ್ಟು ರೀ? 36 ಅಂಕಗಳು ಇರ್ತವೆ. 36 ಅಂಕಗಳು ಯಾವ ವಿಭಾಗದ ಮೇಲೆ ಕೇಳ್ತಾನೆ ಅನ್ನೋದಂತ ಒಂದೊಂದಾಗಿ ನೋಡ್ತಾ ಹೋದಾಗ ನಿಮಗೆ MCQ ಪ್ರಶ್ನೆಗಳಿರ್ತವೆ. ಅಂದರೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಒಟ್ಟು 10 ಅಂಕದ ಪ್ರಶ್ನೆಗಳು, ನಿಮಗೆ 10 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರ ಜೊತೆಗೆ ಬಿಟ್ಟ ಸ್ಥಳದಲ್ಲಿ 5 ಪ್ರಶ್ನೆಗಳು ಮತ್ತು 5 ಅಂಕ, ಅದರ ಜೊತೆಗೆ ಹೊಂದಿಸಿ ಬರೆಯಲ್ಲಿ 5 ಪ್ರಶ್ನೆಗಳು ಮತ್ತು 5 ಅಂಕ. ಸೊ ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಂತ ಹೇಳ್ತಾ ಹೋದಾಗ ಅಲ್ಲೇ ಏನಾಗ್ತದೆ ಅಂತಂದ್ರೆ ನಿಮಗೆ ಮಿನಿಮಮ್ಮು ಈ 20 ಪ್ರಶ್ನೆಗೆ 20 ಅಂಕಗಳಿಗೆ ನಿಗದಿಪಡಿಸಿರ್ತಾರೆ. ಅದರ ಜೊತೆಗೆ ಏನಪ್ಪ ಅಂತಂದರೆ ನಿಮಗೆ ಕೊನೆಯಲ್ಲಿ ಭಾಷಾಭ್ಯಾಸ ಇರ್ತದೆ. ಅಂದರೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ ನಿಮಗೆ ಅಲ್ಲಿ 8 ಅಂಕಗಳು ಏನಪ್ಪ ಅಂತಂದರೆ ಸೀಮಿತವಾಗಿಟ್ಟಿರ್ತಾರೆ. ಆ ವಿಭಾಗವನ್ನು ಇಲ್ಲಿ ನೋಡ್ತೀರಿ. ಒಟ್ಟು ನೀವು 4 ಪ್ರಶ್ನೆಗಳಿಗೆ ಅಲ್ಲಿ ಬರೀಬೇಕು, ಜೊತೆಗೆ ಒಂದು ಪತ್ರ ಬರೀಬೇಕು, ಒಂದು ಪ್ರಬಂಧ ಬರೀಬೇಕು. ಸೊ ಪತ್ರಕ್ಕೆ 4 ಅಂಕ ಇದೆ, ಪ್ರಬಂಧಕ್ಕೆ 4 ಅಂಕ, ಒಟ್ಟು ನಿಮಗಿಲ್ಲಿ 36 ಅಂಕಗಳು ಏನಪ್ಪ ಅಂತಂದರೆ ಪಾಸಿಂಗ್ ಪ್ಯಾಕೇಜ್ ಆಗಿ ನಾನು ಈ ವರ್ಷ ನಿಮಗೆ ತೆಗೆದುಕೊಂಡು ಬಂದಿದ್ದೀನಿ. ನೀವು ಕೇವಲ 30 ಅಂಕಗಳು ತಗೊಂಡ್ರೆ 80ಕ್ಕೆ 80 ಆರಾಮವಾಗಿ ಈ ವರ್ಷ ಕನ್ನಡ ವಿಷಯದಲ್ಲಿ ನೀವು 30 ಅಂಕಗಳನ್ನು ತಗೊಂಡು ಪಾಸ್ ಆಗ್ಬೋದು. ಯಾರು ರೆಗ್ಯುಲರ್ ಅದಿರಿ, ಯಾರು ರಿಪಿಟರ್ ಅದಿರಿ, ಸೊ ಅವರೆಲ್ಲ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಒಂದು ವಿಡಿಯೋ ಲೈಕ್ ಆಯ್ತು ಅಂದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೆಗಳು ಯಾವ್ಯಾವ ಇದಾವೆ, ಯಾವೆಲ್ಲ ಪ್ರಶ್ನೆಗಳು ಬರ್ತಾವೆ ಸರ್ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಬಹು ಆಯ್ಕೆಯಲ್ಲಿ ಒಟ್ಟು ನಿಮಗೆ 30 ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ತಗೊಂಡ್ಕೊಂಡ್ಬಂದಿನಿ. ಏಟ್ರಿ, ಒಟ್ಟು 30 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಗೊಂಡ್ಬಂದಿನಿ ಬಹು ಆಯ್ಕೆಯಲ್ಲಿ, ಅಂದರೆ ಮಲ್ಟಿಪಲ್ ಚಾಯ್ಸ್. ಜೊತೆಗೆ ಬಿಟ್ಟ ಸ್ಥಳದಲ್ಲಿ ಒಟ್ಟು 15 ಪ್ರಶ್ನೆಗಳನ್ನು, ಎಷ್ಟು 15 ಪ್ರಶ್ನೆಗಳನ್ನು ಈ ಒಂದು ಬಿಟ್ಟ ಸ್ಥಳ ತಂದಿನಿ. ಇನ್ನು 15 ಪ್ರಶ್ನೆಗಳನ್ನು ಹೊಂದಿಸಿ ಬರೆಯಲು ನಿಮಗೆ 15 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಇನ್ನು ಭಾಷಾಭ್ಯಾಸದಲ್ಲಿ ನಿಮಗೆ 12 ಪ್ರಶ್ನೆಗಳು, ಜೊತೆಗೆ ಪತ್ರದಲ್ಲಿ 3 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿನಿ, ಪ್ರಬಂಧದಲ್ಲಿ ಮತ್ತು 3 ಪ್ರಶ್ನೆಗಳು. ಸೊ ಒಟ್ಟು ನಿಮ್ಗೆ ಇಲ್ಲಿ ನೆನಪಿರಲಿ, ಸುಮಾರು ನಿಮಗೆ 78 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ನಿಮಗೆ ಅಂಕಗಳು 36 ಸಿಗ್ತವೆ. ಟೋಟಲ್ 78 ಪ್ರಶ್ನೆಗಳು ಪ್ರಿಪೇರ್ ಮಾಡಿದಾಗ ನಿಮಗೆ ಸಿಗುವಂಥ ಅಂಕಗಳು 36 ಅಂತ ಹೇಳ್ತೀನಿ. ಸೊ ಇದು ನಿಮಗೆ ಈ ಒಂದು ನಾವೇನು ಬ್ಲೂ ಪ್ರಿಂಟ್ ಅಂತೀವಲ್ಲ, ಆ ರೀತಿಯಾದ ಒಂದು ಸಣ್ಣ ಒಂದು ಮಾಹಿತಿಯನ್ನು ನಿಮಗೆ ತಗೊಂಡು ಇದೇ ರೀತಿ ನೀವು ಓದಿದ್ರೆ ಆರಾಮಾಗಿ 30 ಅಂಕಗಳನ್ನು ಪಡಿತೀರಿ ಅಂತ ಹೇಳಿದೆ. ಸೊ ಯಾವ ರೀತಿ ಬಹು ಆಯ್ಕೆಗಳಲ್ಲಿ ಒಟ್ಟು ಸರ್ 30 ಅಂಕಗಳನ್ನು ತೆಗೆದುಕೊಂಡು ಬಂದಿದ್ದೀನಿ, 30 ಪ್ರಶ್ನೆಗಳನ್ನು. ಸೊ 30 ಪಡಿಬೇಕಂದ್ರೆ ನೀವು ಈ ಒಟ್ಟು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು, ಬರಿಬೇಕು, ಒಂದು ನೋಟ್ಸನ್ನು ಮಾಡ್ಕೋಬೇಕು. ಸೊ ಹಾಗಾಗಿ ಮೊದಲನೇ ಬಹು ಆಯ್ಕೆ ಪ್ರಶ್ನೆಯನ್ನು ಓದ್ತಾ ಹೋಗ್ತೀನಿ. ಇವೆಲ್ಲವೂ ಈ ವರ್ಷ 2025 ಮತ್ತು 26ನೇ ಸಾಲಿನ ಏನೊಂದು ಮಾಡೆಲ್ ಕ್ವಶನ್ ಪೇಪರ್ ಇದಾವಲ್ಲ, ಅಲ್ಲಿನೂ ಆಯ್ದುಕೊಂಡಿರುವಂತಹ ಕೆಲವು ಪ್ರಶ್ನೆಗಳು, ಜೊತೆಗೆ ಈ 2025 ಮತ್ತು 24ನೇ ಸಾಲಿನ ಏನು 1, 2, 3 ಏನು ಕ್ವಶನ್ ಪೇಪರ್ ಇದ್ವಲ್ಲ, ಮೌಲ್ಯಮಾಪನ ಮಂಡಳಿಯವರು ಏನು ಬಿಟ್ಟಿದ್ರಲ್ಲ ಹೋದ ವರ್ಷದ್ದು, ಅವುಗಳನ್ನು ಆಧಾರವಿಟ್ಟುಕೊಂಡು ಈ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಅವು ಒಂದೊಂದಾಗಿ ಇಲ್ಲಿ ನೀವೆಲ್ಲ ಏನಪ್ಪ ಅಂತಂದರೆ ನೋಡ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಬನ್ನಿ, ಮೊದಲನೇ ಪ್ರಶ್ನೆ ನೀವೆಲ್ಲ ನೋಡ್ತೀರಿ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತ್ತು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಕದಡಿದ ಸೆಲ್ಲಂ ಎಂಬ ತಿಳಿವೊಂದದೆ ಎಂಬ ಒಂದು ಪದ್ಯ ಭಾಗದಲ್ಲಿ.
ಸೊ ಹಾಗಾದರೆ ಸೀತೆ ಮೇಲೆ ಏನಾಗಿತ್ತು ಅಂತಂದರೆ ವೈರಾಗ್ಯ ಮೂಡಿತ್ತು. ಯಾರ ಬಗ್ಗೆ ಅಂತ ಕೇಳ್ತಾರೆ. ಇನ್ನು ಗುರು ಹೇಗೆ ವರ್ತಿಸಬಾರದು, ನೀವು ವಚನಗಳ ಪಾಠವನ್ನು ನೋಡ್ತೀರಿ, ಆ ಪಾಠದ ಮೇಲೆ ಈ ಒಂದು ಪ್ರಶ್ನೆ ಕಡ್ಡಾಯವಾಗಿ ನಿಮಗೆ ಬರ್ತದೆ. ಗುರು ಲಘುವಾಗಿ ವರ್ತಿಸಬಾರದು ಅಂತ ಹೇಳ್ತಾರೆ. ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ ನಿಮಗೆ, ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು, ಪಗೆಂ ಬಾಲಕನೆಂಬರೆ. ಈ ಒಂದು ಪಾಠ ನಿಮಗಿದೆ PUCಗೆ, ಸೆಕೆಂಡ್ PUCಗೆ. ಬಾಲಕನೆಂಬರೆ ಇದು ಬ್ಲೂ ಪ್ರಿಂಟಲ್ಲಿ ನಾನು ಆಲ್ರೆಡಿ ಕೊಟ್ಟಿನಿ ನಿಮಗೆ. ಈ ಪ್ರಶ್ನೆ ವಿಡಿಯೋ ಒಂದು ಪ್ಲೇಲಿಸ್ಟಲ್ಲಿದೆ, ಆ ವಿಡಿಯೋವನ್ನು ನೋಡ್ಕೊಳ್ಳಿ. ಜಸ್ಟ್ ಇನ್ನೊಂದು ನಿಮಗೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಪಾಠದ ಆಳವಾಗಿ ಒಳಗಿನಿಂದ ಪ್ರಶ್ನೆಗಳು. ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಎಂಬ ಈ ಒಂದು ಪುರಂದರ ದಾಸರ ಹೇಳಿರುವಂತಹ ಮಾತು ಅಲ್ಲಿ ಏನನ್ನ ಭಾವನೆ ವ್ಯಕ್ತಪಡಿಸ್ತದೆ ಅಂತಂದ್ರೆ, ಆ ಪುರಂದರದಾಸರ ಪಾಠ ಯಾವುದು? ಜಾಲಿಯ ಮರದಂತೆ. ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತನಾಡ್ತಾರೆ. ಅಂದ್ರೆ ದುರಂಕಾರ ಉಳ್ಳಂತ ಜನರು ಉಪಕಾರ ಮಾಡೋದಿಲ್ಲ, ಆದರೆ ಕೇವಲ ಉಪಕಾರ ಮಾಡುವಂತ ಮಾತನ್ನು ಹೇಳ್ತಾರೆ ಅಂತೇಳಿ ಕವಿ ಹೇಳ್ತಾರೆ. ಇನ್ನು 5ನೇ ಪ್ರಶ್ನೆ ನೋಡ್ತೀರಿ, ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾನೆ. ಬೆಳಗು ಜಾವ ಒಂದು ಪದ್ಯ ಭಾಗದಲ್ಲಿ ತೆಗೆದುಕೊಂಡಂತ ಒಂದು ಪ್ರಶ್ನೆ, ಜೀವನದ ನದಿಗೆ, ಈ ಒಂದು ಜೀವನ ಎಂಬುವಂಥ ಒಂದು ನದಿಗೆ ಯಾವಿದೆ ಅಂತ ಹೇಳ್ತಾರು? ಸೆಳವಿದೆ ಅಂತ ಹೇಳ್ತಾರೆ. ಸೊ ಈ ರೀತಿ ನೀವು ಬಹು ಆಯ್ಕೆ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ರಿ. ಸೊ ದಯವಿಟ್ಟು ಬಹಳ ಜನ ವಿದ್ಯಾರ್ಥಿಗಳು ಹೇಳ್ತಾ ಇರ್ತೀನಿ, ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಒಂದು ಸಣ್ಣದಾದಂಥ ಕೆಲಸ ನಿಮ್ದು ಅಂತ ಹೇಳ್ತೀನಿ. ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ ಅಂತಂದ್ರೆ, ಇದು ಮುಟ್ಟಿಸಿಕೊಂಡವನು ಎಂಬ ಒಂದು ಪಾಠದ ಮೇಲೆ ಕೇಳಿರುವಂಥ ಒಂದು ಪ್ರಶ್ನೆ. ಸುಳ್ಳುಗಳಿಂದ ಮುಕ್ತನಾಗಿದ್ದ, ಯಾವುಗಳಿಂದ ರೀ? ಸುಳ್ಳುಗಳಿಂದ ಮುಕ್ತನಾಗಿದ್ದ ಅಂತೇಳಿ ಇಲ್ಲಿ ಪ್ರಶ್ನೆ ಉತ್ತರ ಹೇಳ್ತೀವಿ. ಇನ್ನೊಂದು ಹಾಮಾನಾಯಕರು, ನಿಮಗೆಲ್ಲ ಗೊತ್ತಿದೆ, ಕನ್ನಡವನ್ನು ಕಟ್ಟುವ ಕೆಲಸ ಏನು ಪಾಠ ಇದೆಯಲ್ಲ, ಆ ಪಾಠದ ಮೇಲೆ ಬಂದಿರುವಂಥ ಒಂದು ಪ್ರಶ್ನೆ ನೋಡಿ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ. ಹಾಮಾನಾಯಕರ ಮಾತಿನ ಆಶಯ ಏನು, ಅದರ ಅರ್ಥ ಏನು, ಹಂಗಂದ್ರೆ ಏನು ಅಂತೇಳಿ ಉತ್ತರವನ್ನು ನೋಡ್ತಾ ಹೋದಾಗ, ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆಯನ್ನು ಕಲಿಬೇಕು. ಅದು ಯಾರೇ ಇರಲಿ, ತಮಿಳಾಗಲಿ, ತೆಲುಗು ಆಗಲಿ, ಮರಾಠಿ, ಯಾರೇ ನಮ್ಮ ರಾಜ್ಯಕ್ಕೆ ಬಂದರೂ ನಮ್ಮ ಸ್ಥಳೀಯ ಭಾಷೆಯನ್ನು ಅವರು ಕಲಿಬೇಕು ಅಂಥೇಳಿ ಅವ್ರು ಹೇಳ್ತಾರೆ. ನೆಕ್ಸ್ಟು 8ನೇ ಪ್ರಶ್ನೆ ನೋಡ್ರಿ, ಇದು ದೀರ್ಘ ನಾಟಕದ ಮೇಲೆ ಕೇಳಿರುವಂಥ ಪ್ರಶ್ನೆ. ಕೃಷ್ಣೇಗೌಡರ ಆನೆ, ಈ ಒಂದು ಪಾಠದ ಮೇಲೆ. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಅಂತೇಳಿ ನಿಮಗೆ ಪ್ರಶ್ನೆ ಭಾಳ ಸರಿ ಕೇಳ್ತಾರೆ. ಗೂಳೂರು ಮಠ ಅಂತೇಳಿದೆ ನೋಡಿ ಆನ್ಸರ್. ಸೊ ಅದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಇನ್ನು ಅದೇ ಒಂದು ದೀರ್ಘ ನಾಟಕದ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಒಟ್ಟು ನಿಮಗೆ ಬಹು ಆಯ್ಕೆಯಲ್ಲಿ 3 ಪ್ರಶ್ನೆಗಳು ದೀರ್ಘ ನಾಟಕದ ಮೇಲೆ ಇರ್ತವೆ. ಎಷ್ಟ್ರಿ? 3 ಪ್ರಶ್ನೆಗಳು ಈ ದೀರ್ಘ ನಾಟಕದ ಮೇಲೆ ಕೇಳ್ತಾರೆ. ಸೊ ಪ್ರಶ್ನೆ ಉತ್ತರ ನೋಡ್ತಾ ಹೋಗೋಣ. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ಅಂತಂದ್ರೆ ಶಿಕಾರಿ ಗಂಡಿಯಲ್ಲಿ ಕುಳಿತಿದ್ದ. 2025 ಆನ್ಯುವಲ್ ಎಕ್ಸಾಮ್ಗೆ ಈ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಈ ವರ್ಷ ನಿಮ್ಗೆ ಈ ಪ್ರಶ್ನೆ ನೋಡ್ರಿ, ಯಾವ ರೀತಿ ಕೇಳಿದ್ದಾನೆ? ಇದ್ದದ್ದನ್ನ ನಡೆಸಿಕೊಂಡು ಹೋಗೋದೇ ಕಷ್ಟ ಆಗಿದೆ, ಜನಗಳ ವಿಶ್ವಾಸ ಉಳಿಸಿಕೊಂಡು ಕುರ್ಚಿನೂ ಉಳಿಸಿಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ನನಗೆ ಎಂಬ ಖಾನ್ ಸಾಹೇಬರ ಮಾತಿನ ಮರ್ಮವೇನು ಅಂಥೇಳಿ ಇಲ್ಲಿ ಕೇಳ್ತಾರೆ. ಈ ಪಾಸಿಂಗ್ ಪ್ಯಾಕೇಜ್ ತಂದಿರುವಂಥ ಉದ್ದೇಶ ಏನು ಅಂತಂದರೆ, ನಿಮಗೆ 2026 ಒಂದು ವಾರ್ಷಿಕ ಪರೀಕ್ಷೆ ಇದೆಯಲ್ಲ, ಆ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಕಡ್ಡಾಯ ಪ್ರಶ್ನೆಗಳು ನೀವೆಲ್ಲ ವಿದ್ಯಾರ್ಥಿ ಕೇಳ್ತೀರಿ, ಸರ್ ವಿದ್ಯಾರ್ಥಿಗಳು ಸರ್ ಫಿಕ್ಸ್ ಕ್ವಶನ್ಗಳ ಅಥವಾ ಇವು ಕಡ್ಡಾಯವಾಗಿ ಬರ್ತಾವ? ಹೌದ್ರಿ, ಇವೆಲ್ಲವೂ ಫಿಕ್ಸ್ ಕ್ವಶನ್ಗಳೇ ನಾನು ಹೇಳ್ತಾ ಇರೋದು ನಿಮಗೆ. ಸೊ ಇವುಗಳನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಪ್ರಶ್ನೆಗೆ ಉತ್ತರ ಅಧಿಕಾರ ಉಳಿದರೆ ಸಾಕು ಎಂಬ ಮಾತು ಖಾನ್ ಸಾಹೇಬರ ಮಾತಿನಲ್ಲಿ ನಮಗೆ ಕಾಣ್ತದೆ ಅಂತ ಹೇಳ್ತೀನಿ. ಸೊ ಇದು 10ನೇ ಪ್ರಶ್ನೆ. ಆದರೆ ನಾನು ಮುಂದಿನ ವಿಭಾಗಕ್ಕೆ ಹೋಗ್ತೀನಿ. ಇಲ್ಲಿ ಮತ್ತೊಂದು ಏನಪ್ಪಾ ಅಂತಂದ್ರೆ, ನಿಮಗೆ ನಾನು ಟೋಟಲ್ 30 ಬಹು ಆಯ್ಕೆ ಪ್ರಶ್ನೆಗಳಂತ ಹೇಳಿದೆ. ಇನ್ನೊಂದು ಪ್ರಶ್ನೆ ತಂದಿದ್ದೀನಿ ನೋಡಿ, ಸೀತೆಯು ತೃಣ ಸಮಾನವೆಂದು ಭಾವಿಸಿದ್ದು. ನೋಡ್ರಿ ಪ್ರಶ್ನೆ ಒಂದು ಪ್ರಶ್ನೆ ಏನು ಕೇಳಿದ್ರು, ವೈರಾಗ್ಯ ಯಾವುದು ಮೂಡಿತು ಅಂತ ಕೇಳಿದ್ರು. ಇಲ್ಲಿ ತೃಣ ಸಮಾನ ಎಂದು ಯಾರಿಗೆ ಭಾವಿಸಿದ್ರು ಅಂದ್ರೆ ರಾವಣನ ರೂಪವನ್ನ. ಅದನ್ನೇ ಪ್ರಶ್ನೆಯನ್ನ ಹಿಂದ ಮುಂದ ಮಾಡಿ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿದ್ದಲ್ಲ ಅಂತ ಹೇಳ್ತಾರೆ. ಅಂಧಕ ಅಂದ್ರೆ ಕುರುಡು ಯಾರಿರ್ತಾರ ಅವ್ರ ಕೈಯಾಗ ಏನು ಕೊಟ್ಟರು ಫಲವಿಲ್ಲ, ಯಾಕಂದ್ರೆ ಅವ್ರು ಕಣ್ಣು ಕಾಣೋದಿಲ್ಲ. ಯಾವುದನ್ನ ಗೆದ್ದವನು ಯೋಗಿ ಎನ್ನುವರು. ನೋಡ್ರಿ ಪ್ರಶ್ನೆ ಯಾವ ರೀತಿ, ಅರಿ ಷಡ್ವರ್ಗಗಳನ್ನ ಮೋಹ, ಮತ್ಸರ, ಲೋಭ ಇವೆಲ್ಲವನ್ನು ಯಾರು ಗೆದ್ದಿರ್ತಾನಲ್ಲ ಅವನಿಗೆ ಅರಿ ಷಡ್ವರರ ಅಂತ ಕೇಳ್ತಾರೆ. ಇಲ್ಲಿ ಪುರಂದರದಾಸರ ವಿಷಯವನ್ನ ಎತ್ತಿಲ್ಲ, ಆದ್ರೆ ಪಾಠದ ಪ್ರಶ್ನೆಯನ್ನು ತಗೊಂಡಿದ್ದಾರೆ. ಜಾಲಿಯ ರಸಸ್ವಾದ ಹೇಗಿರ್ತದೆ ಅಂತಂದ್ರೆ ವಿಷ. ಜಾಲಿ ಅಂದ್ರೆ ನಿಮಗೆಲ್ಲ ಗೊತ್ತಿದೆ, ಅದು ಏನಾಗಿರ್ತದೆ? ವಿಷವಾಗಿರ್ತದೆ. ಇನ್ನು ಬಾನು ಹೊರಗಳ್ಳುಂಟು, ಮರ ಚಿಗುರಲ್ಲುಂಟು, ಬರಲುಂಟೆ ಸುಗ್ಗಿ ಮತ್ತೆ. ಈ ಸಾಲುಗಳಲ್ಲಿ ಹಮ್ಮಿರುವ, ನೋಡ್ರಿ ಈ ಸಾಲುಗಳಲ್ಲಿ ಹಮ್ಮಿರುವ ಕವಿಯ ಭಾವ, ಕವಿ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ.
ಕೊಡ್ತಿದ್ದಾನೆ. ಅಂದರೆ ಬದುಕಿನಲ್ಲಿ ನಿತ್ಯ ನ್ಯೂನ್ಯತೆಯು ಸದಾ ಇರ್ತದೆ. ಅಂದರೆ ನಮ್ಮ ಬದುಕಿನ ದಿನನಿತ್ಯ ಏನಿರ್ತದೆ ಹೊಸತನವನ್ನು ಹುಡಿಸ್ಕೊಂಡು ಬರ್ತದೆ, ನಾವು ಅದನ್ನು ಅನುಸರಿಸ್ಕೊಂಡು ಬದುಕಬೇಕು ಅಂತೇಳಿ ಕವಿ ಹೇಳ್ತಾನೆ. ಇನ್ನು ಬಸಲಿಂಗ ವೈದ್ಯರಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ, ಈ ವರ್ಷ ಹೊಸದಾಗಿ ಪ್ರಶ್ನೆ ಕೇಳಿದಾನೆ, ಸ್ವಲ್ಪ ನೆನಪಿರಲಿ. ರುದ್ರಪ್ಪ ಎನ್ನುವಂಥ ಏನಾಗಿದ್ದ ಅಂತಂದರೆ ಈ ಬಸಲಿಂಗನ ವೈದ್ಯರಾಗಿ ಅವನ ಜೊತೆ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಅಂತ ಹೇಳ್ತಾರೆ. ಇನ್ನು ಪ್ರತಿಯೊಂದು ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು, ಆಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಎಂದು ಮತ್ತೆ ಹಾಮಾನಾಯಕರ ಪಾಠದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಮಗೆ ಅಪ್ಲೈಡ್ ಕ್ವಶನ್ಗಳನ್ನು ಕೇಳ್ತಾರೆ. ಕನ್ನಡದ ಕೆಲಸಗಳಲ್ಲಿ ಸಾರ್ವಜನಿಕರ ಹೊಣೆಯೂ ಇರುತ್ತದೆ, ಹೌದಲ್ವಾ? ಕೇವಲ ಸರ್ಕಾರದ ಹೊಣೆ, ಅಧಿಕಾರಿಗಳ ಹೊಣೆನೇ ಇರೋದಿಲ್ಲ, ಸಾರ್ವಜನಿಕರ ಕರ್ತವ್ಯನೂ ಅಷ್ಟೇ ಮುಖ್ಯ ಅಂತ ಇಲ್ಲಿ ಹೇಳ್ಬೋದು ನಾವು. ಇನ್ನು 8ನೇ ಪ್ರಶ್ನೆ ನೋಡಿ, ಆನೆಯ ಮಾವುತನ ಹೆಸರೇನು? ಬಹಳ ಸರಿ ಪ್ರಶ್ನೆ ಕೇಳಿದಾರೆ. ವೇಲಾಯುಧ. ನೀವೆಲ್ಲ ಓದಿರಿ, ಆಲ್ರೆಡಿ ಪ್ರಿಪರೇಟರಿ ಎಕ್ಸಾಮ್ ಬರೆದಿದ್ರಿ, 1ನೇ ಕಿರು ಪರೀಕ್ಷೆ ಬರೆದಿರಿ, 2ನೇ ಕಿರು ಪರೀಕ್ಷೆ ಬರೆದಿರಿ. ಅದು ಹೇಗೆ ಆನೆ ಕೆಲಸ ಅಂತೀಯ? ತಂತಿ ಮೇಲೆ ಕೊಂಬೆ ಎಳೆದರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತು ಹೋಗುವುದಿಲ್ಲೇನೋ ಎಂಬ ನಿರೂಪಕರ ಮಾತು ಯಾವ ರೀತಿ ವ್ಯಕ್ತವಾಗ್ತದೆ ಅಂತ ಕೇಳಿದಾಗ ಆನೆಯ ಮೇಲೆ ತಪ್ಪು ಹೊರಿಸಿದ್ದು ಸರಿ ಎಂಬ ಭಾವನೆ ಇಲ್ಲಿ ವ್ಯಕ್ತವಾಗ್ತದೆ ಅಂತ ನಾವಿಲ್ಲಿ ಉತ್ತರವನ್ನು ಹೇಳ್ಬೋದು. ಇನ್ನು ಇನ್ನೊಂದು ಪ್ರಶ್ನೆ ನೋಡ್ರಿ, ಟೆಲಿಫೋನ್ ಸಿಬ್ಬಂದಿ ಮುಷ್ಕರ ಹೊಡೆದು ಇದಕ್ಕೆ ಕಾರಣ ಅಂತ ಕೇಳ್ತಾರೆ. ಯಾವುದಕ್ಕೆ ವಿರುದ್ಧ ಅಂದರೆ ವಿದ್ಯುತ್ ಇಲಾಖೆಯ ವಿರುದ್ಧ ಈ ಟೆಲಿಫೋನ್ ಸಿಬ್ಬಂದಿ ಏನು ಮಾಡ್ತಾರೆ ಅಂದರೆ ದೂರನ್ನು ನೀಡ್ತಾರೆ. ನೆಕ್ಸ್ಟ್ ಹೋಗೋಣ ನಾವು. ಇಲ್ಲಿ ನೀವೆಲ್ಲ ಇಲ್ಲಿ ನೋಡ್ತೀರಿ, ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನಾನು ಕೊಟ್ಟಿದ್ದೀನಿ. ಸಮಧಿಕಾರಾರ ಜಗತ್ತೊಳನ್ನೊಳನ್ನೊಳನ್ನೊಳಂದಿರ್ಚುವನ್ನಾರ ಸಮರದೋಳು ತನ್ನ ಭುಜದಡಂಗ ಮನೀಕ್ಷಿಸಿ, ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗಿರುವ ಭಾವ ನೋಡ್ರಿ. ಪದ್ಯ ಯಾವ ರೀತಿ ಇದೆ? ರಾಮಾಯಣದಲ್ಲಿ ಅತಿ ಹೆಚ್ಚು ಭಕ್ತ ಪ್ರಿಯ ಮತ್ತು ಶಿವನ ಭಕ್ತರು ಯಾರಾದರೂ ಇದ್ರೆ ಅದು ರಾವಣನು ಅಂತ ಹೇಳ್ತೀನಿ ನಾನು. ಯಾಕಂತಂದ್ರೆ ಅವನು ಮನಸ್ಸು ಮಾಡಿದ್ದ ಅಂತಂದ್ರೆ ಇಡೀ ವಿಶ್ವವನ್ನು ಗೆಲ್ಲಬಹುದಾಗಿತ್ತು, ಇಡೀ 3 ಲೋಕವನ್ನು ಗೆಲ್ಲಬಹುದಾಗಿತ್ತು. ಆದ್ರೆ ಅವನು ಒಂದೇ ಒಂದು ಲೋಭ ಏನು ಅಂತಂದ್ರೆ ಒಂದು ಹೆಣ್ಣನ್ನ ಆಸೆ ಪಟ್ಟ, ಅದೇ ಅವನು ಮಾಡಿರುವಂಥ ತಪ್ಪು. ಹಾಗಾಗಿ ಅವನಿಗೆ ಧರ್ಮದ ವಿರುದ್ಧ ಹೋರಾಡುವಂಥ ಒಂದು ದುರ್ವಿಧಿ ಬಂತು ಅಂತ ಹೇಳ್ತೀವಿ ನಾವು. ಯಾವುದರ ವಿರುದ್ಧ? ಧರ್ಮದ ವಿರುದ್ಧ. ಹಾಗಾಗಿ ರಾವಣನ ಉತ್ಸಾಹವನ್ನು ಅಲ್ಲಿ ಹೇಳ್ತಾರೆ. ಇನ್ನು ಇದರಿಂದ ಪರಿಮಳವನ್ನು ಅರಿಬಹುದು. ಯಾವುದರಿಂದ? ಪುಷ್ಪದಿಂದ. ಯಾವುದರಿಂದ ಪರಿಮಳ ಅರಿತೀವಿ ನಾವು? ಪುಷ್ಪದಿಂದ ಅರಿತೀವಿ ಅಂತ ಹೇಳ್ತೇವೆ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು. ಆಲ್ರೆಡಿ ಪ್ರಶ್ನೆ ಬಂದೋಗಿದೆ, ಮತ್ತೆ ಬಂದೋಗಿದೆ. ಬಾಲಕನೆಂದು ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳು. ಸೊ ಗಮನಿಸಿರಲಿ. ಸೊ ಇನ್ನೊಂದು ನಾನು ಬಹಳ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಏನು ಅಂತಂದರೆ, ವಿಡಿಯೋಗಳನ್ನು ದಯವಿಟ್ಟು ಯಾರು ಕೊನೆ ತನಕ ನೋಡ್ತಾ ಇಲ್ಲ, ಕಮೆಂಟ್ಗಳನ್ನು ತಪ್ಪದೇ ಮಾಡಿ. ನಮ್ಮ ವಿಡಿಯೋಗಳನ್ನು ಅತಿ ಹೆಚ್ಚು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಯಾರು ಭಾಳ ವರ್ಷಗಳಿಗೆ ರಿಪೀಟರ್ ಆಗಿರ್ತಾರೆ, ಪ್ರಶ್ನೆಗಳನ್ನು, ಪುಸ್ತಕಗಳನ್ನು, ವಿಷಯಗಳನ್ನ ಅರ್ತಿರಲ್ಲ, ಅವರಿಗೆಲ್ಲರಿಗೂ ನಮ್ಮ ವಿಡಿಯೋಗಳು ನಿಮಗೆ ಹೆಲ್ಪ್ ಆಗ್ತವೆ ಅಂತ ಹೇಳ್ತಾ, ಸೊ ಇನ್ನೊಂದು ಏನು ಇಷ್ಟಪಡ್ತೀನಿ ಅಂತಂದ್ರೆ, ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತೀವಿ, ಕೆಲವೊಂದು ಜನ ವಿದ್ಯಾರ್ಥಿಗಳಿಗೆ ಶೀಘ್ರದಲ್ಲಿ ಏನಪ್ಪ ಅಂತಂದ್ರೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಒಂದು ದುರ್ಜನರ ಎಂತಹ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳ್ತಾರೆ ಅಂತಂದ್ರೆ, ಭಿನ್ನಾಣದ ಮಾತಿಗೆ ಎಂದಿಗೂ ಈ ದುರ್ಜನರಲ್ಲಿ ಕೊನೆನೇ ಇರೋದಿಲ್ಲ ಅಂತ ಹೇಳ್ತಾರೆ. ಜನರಿಗೆ ಇದ್ದಕ್ಕೆ ಗತಿ ಇಲ್ಲ ಅಂದ್ರೆ ಗಂಜಿಗೆ ಜನರಿಗೆ ಈಗಿನ ಗಂಜಿ ಪರಿಸ್ಥಿತಿ ಆಗಿದೆ. ಈಗಿನ ಪರಿಸ್ಥಿತಿ ನಾವು ಕಲಿಯುಗದಲ್ಲಿ ನೋಡ್ತೀವಿ, ವರ್ತಮಾನದಲ್ಲಿ ನೋಡ್ತೀವಿ. ಕೆಲವು ಜನರಿಗೆ ನಾವೇನಂತಂದ್ರೆ ಇನ್ನೂ ಸಹ ಗಂಜಿ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ. ಇನ್ನು ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಈ ಸ್ತರವನ್ನು ತಲುಪಿ ತೊಡಗಿತ್ತು ಅಂದ್ರೆ ಮಾನಸಿಕ ಸ್ತರದವರೆಗೂ ತೊಡಗಿತ್ತು ಅಂತ ಹೇಳ್ತಾನೆ ಕವಿ. ಇನ್ನು ನೋಡಿ, ನೀವೆಲ್ಲ ಗಮನಿಸ, ಎಲ್ಲವೋ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲೂ ನಾಕೂರಿನಲ್ಲಿರುವ ಯಾವನೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನ ದೂರು ಸರಪಳಿ ಎಳೆಸು. ಈ ಸಾಲುಗಳು ಕೆಳಗಿನ ಯಾವ ಭಾವನ ವ್ಯಕ್ತಪಡಿಸ್ತದೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಪ್ರಕೃತಿ ಮೇಲಿನ ಮನುಷ್ಯನ ದಬ್ಬಾಳಿಕೆಯನ್ನು ಸೂಚಿಸ್ತದೆ. ಹೌದ್ರಿ, ಈಗೆಲ್ಲ ನೀವು ನೋಡ್ತಾ ಇದ್ದೀರಿ, ಜಲಮಾಲಿನ್ಯ ನೋಡ್ತೀರಿ, ವಾಯುಮಾಲಿನ್ಯ ನೋಡ್ತೀರಿ, ಶಬ್ದಮಾಲಿನ್ಯ. ಮನುಷ್ಯ ಇಡೀ ಪ್ರಪಂಚದ ಮೇಲೆ ತನ್ನ ದಬ್ಬಾಳಿಕೆಯನ್ನು, ತನ್ನ ಹಿಡಿತವನ್ನು ಸಾಧಿಸಿದ್ದಾನೆ. ಅದಕ್ಕೆ ಕವಿ ಒಂದು ಕಡೆ ಹೇಳ್ತಾರೆ ಹಿಂದಿಯಲ್ಲಿ, ನರ್ ಕೆ ಸಮಾನ್ ಸಬ್ ಲಾಗ್ ಸಕ್ತೆ ಹೇ ಅಂತ ನಾವು ಕನ್ನಡದಲ್ಲಿ. ಅಂದರೆ ಕವಿ ನರ ಅಂದರೆ ಮನುಷ್ಯ, ಈ ಒಂದು ಪರ್ವತ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಎಲ್ಲದರ ಮೇಲೆ ತನ್ನ ಅಧಿಕಾರವನ್ನು ಸಾಧಿಸಿದ್ದಾನೆ ಅಂತ ಹೇಳ್ತೀವಿ. ಇನ್ನು ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಅಂದರೆ ಅದು ಟೆಲಿಫೋನ್ ಡಿಪಾರ್ಟ್ಮೆಂಟ್. ಇವರು ಭಾಳ ಅವರಿಗೆ ಕಾಟ ಕೊಡ್ತಾ ಇದ್ರು, ಕಿರಿಕಿರಿ ಮಾಡ್ತಾ ಇದ್ರು. ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲ್ಟಿಯವರ ಪ್ರೆಸಿಡೆಂಟರ ಕರ್ತವ್ಯ. ಯಾವುದ್ರಿ? ಊರನ್ನು ಸ್ವಚ್ಛವಾಗಿಡೋದು. ಮುನ್ಸಿಪಾಲ್ಟಿ ಕೆಲಸ ಏನು? ಊರನ್ನು ಸ್ವಚ್ಛವಾಗಿಡುವಂಥದ್ದು. ಇನ್ನು ನೋಡ್ರಿ, ದೀರ್ಘ ನಾಟಕದಲ್ಲಿ ಈ ಒಂದು ಬಹು ಆಯ್ಕೆಯಲ್ಲಿ ನಿಮಗೆ ಈ ಸಾರಿ ಬರುವಂಥ 30ನೇ ಪ್ರಶ್ನೆ ಇದು.
ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೇ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವ, ನೋಡ್ರಿ, ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವಿಸ್ನಲ್ಲಿ ಎಷ್ಟು ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದು ಹೇಗೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಆನೆ ಕುರಿತು ಹೇಳಿರುವ ಸಂಗತಿ ಅಂದರೆ, ಆನೆ ಒಂದು ದೊಡ್ಡ ಪ್ರಾಣಿ, ಹೌದು, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ನಿಮಗೆಲ್ಲ ಗೊತ್ತೇ ಇದೆ, ಆನೆ ಅದೊಂದು ದೊಡ್ಡ ಪ್ರಾಣಿ, ಯಾವತ್ತೂ ಸೂಕ್ಷ್ಮವಾಗಿ ವರ್ತನೆಯನ್ನು ಮಾಡ್ತದೆ ಅಂತ ಹೇಳ್ತೀನಿ. ಇನ್ನು ಬಹು ಆಯ್ಕೆ, ಇನ್ನು ನಿಮಗೆ ಕೊಟ್ಟಿರುವಂಥ ಸೂಕ್ತ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಕೊಡ್ತಾರೆ. ಸೊ ನಾನಿಲ್ಲಿ ಇಷ್ಟಪಡ್ತೀನಿ ಅಂತಂದ್ರೆ, ಉತ್ತರಗಳನ್ನು ಕೊಟ್ಟಿದ್ದಾರ್ರಿ, ಆ ಉತ್ತರಗಳನ್ನು ನೋಡ್ಕೊಂಡು ನೀವೇನು ಮಾಡಬೇಕು, ಸರಿಯಾಗಿ ಬರಿಬೇಕು. ಸೊ ಅದಕ್ಕೆ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡಿದಾಗ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗ್ತಿದ್ರು ಅಂತಂದ್ರೆ, ತನ್ನ ಗೆಳತಿ ಸೀತೆ ನೆನಪಾಗ್ತಿದ್ದಳು ಅಂತ ಹೇಳ್ತಾರೆ. ನಾನು ಬಹಳ ಸಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಕೇಳಿದ್ದೀನಿ, ಈ ಪ್ರಶ್ನೆ ಬಂದಿದೆ. ಸೊ ನೆಕ್ಸ್ಟ್ ಮುಂದೆ ಹೋಗೋಣ. ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುವ ಹೊಳೆ ಅಂತಂದ್ರೆ ಅದು ಶಾಂಭವಿ ಹೊಳೆ. ಯಾವ ಹೊಳೆ ರೀ? ಶಾಂಭವಿ ಹೊಳೆ. ಪ್ರಶ್ನೆ ಕೇಳುವುದನ್ನು ನಾವು ವಿಜ್ಞಾನದ ಅಡಿಪಾಯವೆಂದು ಕಲಾಂ ಅವರು ಅಭಿಪ್ರಾಯ ಪಟ್ಟಿದ್ದರು. ಪ್ರಶ್ನೆ ಕೇಳುವುದು ಜೊತೆಗೆ ಕನ್ನಡವು ಕಸ್ತೂರಿ ಅಲ್ಲವೇ ಎಂದು ಹೇಳಿದವರೇ ಮನೋರಮೆ. ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ, ನಾನಿಲ್ಲಿ ಸೀತೆ, ಮನೋರಮೆ, ಇನ್ನು ನಾವು ಹೇಳಿದ್ವಿ ಪ್ರಶ್ನೆ ಕೇಳುವುದು, ಇವೆಲ್ಲವನ್ನಲ್ಲಿ ಉತ್ತರ ಅದಾವಲ್ಲೇ, ಬೇರೆ ಏನು ಬಂದಿಲ್ಲ. ಚಂದ್ರಭವನ ಎನ್ನುವಂಥದ್ದು ಒಂದು ಹಳ್ಳಿಯ ಚಾ ಹೋಟೆಲು, ಒಂದು ಹಳ್ಳಿ ಇದೆ, ಆ ಹಳ್ಳಿಯ ಚಾ ಹೋಟೆಲ್ ಹೆಸರು ಚಂದ್ರಭವನ. ಇವು 5 ಪ್ರಶ್ನೆಗಳು ಬಿಟ್ಟ ಸ್ಥಳ. ಆದರೆ ಇನ್ನು ಕೆಲವು ಪ್ರಶ್ನೆಗಳು ನಾನಿಲ್ಲಿ ತಂದಿದ್ದೀನಿ ನೋಡ್ರಿ. ಇಲ್ಲಿ ವಾತ್ಸಾಯನ ಇದೆ, ಉದುಪನಿಗೆ, ಪೆನ್ಷನ್ದಾರರಿಗೆ, ನಿಶಾ ಶರ್ಮಾ, ಶಿವರುದ್ರ ಅಯ್ಯರ್, ಗದ್ಯ ಭಾಗದಲ್ಲಿ ಬರುವಂಥ ಕಿಡು ಕಲಾಂ, ಇವೆಲ್ಲ ನೋಡ್ತೀರಿ ನೀವೆಲ್ಲ. ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ದುರಾಶೆ ಹುಡುಗನ ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ. ಯಾವ ಪಾಠದಲ್ಲಿ? ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ. ಎಲ್ಲಿಂದ ಆಯ್ಕೆ ಇದೆ? ನಿಮ್ಮ ಕೈಯಲ್ಲಿ. ದಣಿಗಳು ಹೊಳೆಯುವ ಹೊತ್ತಲು ಸೂಚಿಸಿದ್ದು ಕುದುಪನಿಗೆ ದಣಿಗಳ ಬೆಳ್ಳಿ ಲೋಟ ಎಂಬ ಪಾಠದಿಂದ ಆಯ್ದುಕೊಂಡಿರುವಂತಹ ಒಂದು ಏನು, ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು ಕಲಾಂ ಅವರನ್ನ ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು. ಬದುಕನ್ನು ಕಲಿಸಿದ ಅಥವಾ ಬದುಕನ್ನು ಪ್ರೀತಿಸಿದ ಸಂತ ಅಂತ ಹೇಳ್ತೀವಿ. ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನಿಗೆ ಹೇಳಿದ. ಯಾರಿಗೆ? ತಿರುಗನ್ನಡನ್ ಬೆಳ್ನುಡಿ ಎಂಬ ಪಾಠದಲ್ಲಿ. ಇನ್ನು ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ. ಹೌದು, ಪೆನ್ಷನ್ದಾರರು ಯಾವತ್ತೂ ಬಾಯಿ ಚಪಲ ಜಾಸ್ತಿ ಇರ್ತಂದ್ರೆ ಹಳ್ಳಿಯಲ್ಲಿ ಕೂತ್ಕೊಂಡಿರುವಂಥ ಜನ ಚಹಾ ಕುಡಿತಾ ಮಾತಾಡುವಂಥ ಒಂದು ಮಾತನ್ನ ಈ ರೀತಿಯಾಗಿ ವ್ಯಕ್ತವನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ನಾನು ಹೋಗ್ತೀನಿ. ಇಲ್ಲಿ ಇನ್ನೊಂದು 5 ಪ್ರಶ್ನೆಗಳಿದ್ದಾವೆ, ನೀವೆಲ್ಲ ಗಮನಿಸ್ತಾ ಹೋಗಿ. ಪ್ರಶ್ನೆ ಕೇಳುವುದು ಬಹಳ ಸರಿ ಮತ್ತೆ ಇದು ರಿಪೀಟ್ ಆಗಿದೆ. ಮನೋರಮೆ ಇದು ರಿಪೀಟ್ ಆಗಿದೆ. ಚಹಾ, ಶೀತ ಇದು ರಿಪೀಟ್ ಆಗಿದೆ. ಭಾಷೆ, ಪ್ಲೇಮಿಯ ಇದು ರಿಪೀಟ್ ಆಗಿದೆ. ನೋಡ್ರಿ ಎಷ್ಟೆಲ್ಲ ಲಾಭ ಅದ ನಾವು ಮಾಡುವಂಥ ಪಾಸಿಂಗ್ ಪ್ಯಾಕೇಜಿಂದ. ಸೊ ದಯವಿಟ್ಟು ನಾನು ಅದನ್ನು ಹೇಳ್ತೀನಿ, ನಮಗೊಂದು ಅನಿಸಿಕೆ, ಒಂದು ತಂಬು, ಒಂದು ಸೇರು ಭಾಳ ಧೈರ್ಯ ಮತ್ತು ಸಾಹಸವನ್ನು ಕೊಡ್ತದೆ ಅಂತ ಹೇಳ್ತೀನಿ. ಪ್ಲೇಮಿಯ ಮುಂಬೈ ಪ್ರಸಿದ್ಧ ನ್ಯಾಯವಾದಿಗಳಾಗಿದ್ದರು. ಭಾಳ ಸರಿ ಹೇಳಿದ್ದೀನಿ. ಬದುಕು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. ಹೌದ್ರಿ, ನಾವು ಬದುಕಬೇಕು ಅಂತಂದರೆ ಸ್ಥಳೀಯ ಭಾಷೆ ಆಗಲಿ, ಯಾವ ರಾಜ್ಯಕ್ಕೆ ಹೋಗ್ತೀವಿ, ಜಿಲ್ಲೆಗೆ ಹೋಗ್ತೀವಿ, ಆ ಸ್ಥಳಕ್ಕೆ ಹೋಗ್ತೀವಿ, ಅಲ್ಲಿ ಭಾಷೆಯನ್ನು ಅರಿಯುವಂಥದ್ದು ಭಾಳ ಮುಖ್ಯ ಅಂತ ಹೇಳ್ತೀನಿ. ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳುವುದು. ಆಗಲೇ ಪ್ರಶ್ನೆ ಅಬ್ದುಲ್ ಕಲಾಂ ಅವ್ರದ್ದು ಹೇಳಿದೆ ಅಂತ ಹೇಳಿದೆ. ಕನ್ನಡ ಕಸ್ತೂರಿ ಎಲ್ಲ ಒಂದವರೇ ಯಾರು? ಮನೋರಮೆ ಅಂತ ಹೇಳ್ತೀನಿ. ಕಲಿಯುಗದ ಅಮೃತ ಗೊತ್ತದ ನಿಮಗೆಲ್ಲ, ಏನು? ಚಹಾ ಅಂತ ಹೇಳ್ತೀವಿ. ಸೊ ಒಟ್ಟು ನಿಮಗೆ 15 ಪ್ರಶ್ನೆಗಳು ಬಿಟ್ಟ ಸ್ಥಳದಲ್ಲಿ ಬರ್ತವೆ. ಹಾಗಾಗಿ 5 ನಿಮಗೆ 80 ಅಂಕಗಳೇ ಬರುವಂಥ ಕಡ್ಡಾಯ ಪ್ರಶ್ನೆಗಳು. ದಯವಿಟ್ಟು ನೀವು ಕನ್ನಡದಲ್ಲಿ ಪಾಸ್ ಆಗಬೇಕು ಅಂದರೆ ಇವನ್ನೆಲ್ಲ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಹೋಗ್ತೀನಿ ನಾನು. ಇಲ್ಲಿ ಹೊಂದಿಸಿವರೆಗೂ ಬಾಕಿ ನಾನು 15 ಪ್ರಶ್ನೆಗಳು ತೆಗೆದುಕೊಂಡು ಬಂದೀನಿ ಪಾಸಿಂಗಲ್ಲಿ. ಸೊ ನೋಡ್ತಾ ಹೋಗಿ. ಪುಲಿಗೇರಿ ಸೋಮನಾಥ ನಿಮಗೆಲ್ಲ ಗೊತ್ತೇ ಇದೆ, ಸೋಮೇಶ್ವರ ಶತಕ, ಹೌದಿಲ್ರಿ? ಪಾಠದ ಹೆಡ್ಲೈನ್ಸು ಕವಿ ಪರಿಚಯದ ಮೇಲೆ ನಿಮಗೆ ಹೊಂದಿಸಿ ಬರೆಯನ್ನು ಕೇಳ್ತಾರೆ. ಸೊ ಅಷ್ಟು ನೀವು ರಿಪೀಟರ್ ಸ್ಟೂಡೆಂಟ್ಗಳಾಗಲಿ, ರೆಗ್ಯುಲರ್ ಸ್ಟೂಡೆಂಟ್ಗಳಾಗಲಿ ಯಾರು ಪರೀಕ್ಷೆ ಕಟ್ಟಿದ್ರೆ ಅವುಗಳು ನೋಡ್ಕೊತಾ ಹೋಗಿ ಅಂತ ಹೇಳ್ತೀನಿ. ನೆಕ್ಸ್ಟು ನಿಮಗೆಲ್ಲ ಗೊತ್ತಿದೆ ಪುರಂದರದಾಸರ ಜಾಲಿಯ ಮರದಂತೆ ಪಾಠ, ಹೌದಿಲ್ಲ? ನೆಕ್ಸ್ಟು ಬೆಳಗು ಜಾವ ಮುಕ್ತ ಕಂಠ, ಎಷ್ಟು ಸಾರಿ ಕೇಳಿಲ್ಲ ಪ್ರಶ್ನೆ. ಹತ್ತಿ ಚಿತ್ತ ಮತ್ತು ನಿಮಗೆಲ್ಲ ಗೊತ್ತು ಚಿಟ್ಟೆ ಮತ್ತು ಜೀವಯಾನ. ಈ ಪಾಠದ ಮೇಲೆ ಒಂದು ಕಡ್ಡಾಯವಾಗಿ ನಾನು ಬ್ಲೂ ಪ್ರಿಂಟಲ್ಲಿ ಹೇಳಿದೆ, ನಾನು ಮಾರ್ಕ್ಸು ಕಡ್ಡಾಯವಾಗಿ ಕೊಡ್ತಾರೆ, ಕೊಡ್ತಾರೆ, ಅದ್ರಾಗೇನು ಮಾತಿಲ್ಲ. ಇನ್ನು KS ನಿಸಾರ್ ಅಹಮದ್ ನಿಮಗೆಲ್ಲ ಗೊತ್ತಿದೆ, ಶಿಲುಬೆಗೇರಿದ್ದಾನೆ. ಕವಿ ಯಾರು? KS ನಿಸಾರ್ ಅಹಮದ್ ಅಂತ ಹೇಳ್ತೀವಿ. ಮತ್ತು
ನಾನು ನಿಮಗೆ ಇಲ್ಲಿ ಮತ್ತೆ 3 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. 3 ಪ್ರಶ್ನೆ ಬಿಟ್ಟಿಸ್ತಾ ನೋಡ್ರಿ. ಮೊದಲೇ ಪುಲಿಗೇರಿ ಸೋಮನಾಥ ಇದರ ಕರ್ತೃ ಯಾರು ಅಂತಂದ್ರೆ ಅದೊಂದು ಕೃತಿಯನ್ನು ಬರೀತಾರೆ. ಆ ಕರ್ತೃ ನಾನು ಹೇಳ್ತೀನಿ ನಿಮಗೆ, ಸೋಮೇಶ್ವರ ಶತಕ ಅದೊಂದು ಗ್ರಂಥ ಇದೆ, ನಿಮ್ಗೆಲ್ಲ ಗೊತ್ತು. ಇನ್ನು ಪುರಂದರದಾಸರ ಪುರಂದರ ವಿಠಲ ಎಂಬ ಅಂಕಿತ ನಾಮ, ಜೊತೆಗೆ KS ನಿಸಾರ್ ಅಹಮದ್ ಅವರು ವೃತ್ತಿಪರ ಕವನಗಳನ್ನ, ಕಾವ್ಯದ ಲಕ್ಷಣಗಳನ್ನ ಹೇಳ್ತೀವಿ. ಇನ್ನು ಟಿ ಯಲ್ಲಪ್ಪ ನಿಮಗೆಲ್ಲ ಹೇಳಿ ನಾನು, ಚಿಟ್ಟೆ ಮತ್ತು ಜೀವಯಾನ ಒಂದು ಕವನ ಸಂಕಲನ. ಇನ್ನು ಸುಕನ್ಯಾ ಮಾರುತ್ತೇವೆ ಒಮ್ಮೆ ನಗುತ್ತೇವೆ ಎಂಬ ಪದ್ಯ. ಇಷ್ಟೇ, ನೀವು ಬರೀ ಕೇವಲ ಪರಿವಿಡಿ ಓದ್ಕೊಂಡ್ರೆ 5 ಅಂಕ ಸಿಗ್ತದೆ. ಮುಂದೆ ಹೋಗ್ತೀನಿ, ಇಲ್ಲಿ ಮತ್ತೆ ನಿಮಗೆ 5 ಅಂಕ ಪ್ರಶ್ನೆಗಳು ತೆಗೆದುಕೊಂಡು ಬಂದಿದ್ದೀನಿ. ಸೋಮೇಶ್ವರ ಶತಕ ನೋಡ್ರಿ, 1ನೇ ಪಾಠದ ಮೇಲೆ 1 ಅಂಕ ಬಿಟ್ಟು ಹೊಂದಿಸಿ ಬರೆಯಲಿ. ಪಗೆಯಂ ಬಾಲಕನೆಂಬರೇ ಯಾರು ಬರೆದ್ರು? ಸೋಮೇಶ್ವರ ಶತಕ. ಅಲ್ಲಿಯೇ ಮರದಂತೆ ಮತ್ತೆ ಅದೇ ಪುರಂದರದಾಸರು ಕೀರ್ತನೆಯಿಂದ. ವೃತ್ತಿಪರ ಕವನಗಳು ನಿಮ್ಗೆಲ್ಲ ಗೊತ್ತು. KS ನಿಸಾರ್ ಅಹಮದ್ ಅವರು, ಜೊತೆಗೆ ಹತ್ತಿ ಚಿತ್ತ ಮತ್ತು ಯಾರು ಬರೆದ್ರು? ಟಿ ಯಲ್ಲಪ್ಪ ಅವರು. ಸುಕನ್ಯಾ ಮಾರುತಿ ನಾನೆಂಬ ಮಾಯೆ ಎಂಬ ಸಮಗ್ರ ಕಾವ್ಯವನ್ನು ನಮಗೆಲ್ಲರಿಗೂ ಕೊಟ್ಟಂಥ ವ್ಯಕ್ತಿಗಳು. ಸೊ ಈ ರೀತಿ ನೀವೇನಪ್ಪ ಅಂತಂದರೆ ಬೆಟ್ಟ ಸ್ಥಳ ಬರೆದ್ರೆ ಸರಳವಾಗಿ 5 ಅಂಕ ಸಿಗ್ತದೆ. ಸೊ ನೇರವಾಗಿ ನಾನು ನಿಮಗೆ ಪಾಸಿಂಗ್ಗೆ ಸಂಬಂಧಪಟ್ಟಂತೆ ಭಾಷಾಭ್ಯಾಸಕ್ಕೆ ಹೋಗ್ತೀನಿ. ನೀವು ಪಾಸ್ ಆಗಬೇಕು. ಕೇವಲ ನಮ್ಗೆ 2 ಅಂಕ ಬೇಡ, ಹೊಂದಿಸಿ ಬರೆಯಿರಿ ಬೇಡ, 3 ಅಂಕ ಬೇಡ, 10 ಅಂಕ ಬೇಡ, 5 ಅಂಕ ಬೇಡ, ಕೇವಲ ನಾವು ಪಾಸಿಂಗ್ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಕೆಳಗಿನ 2 ಪದಗಳಿಗೆ ಸಮಾನಾರ್ಥವನ್ನು ಬರೆಯಿರಿ, ಅಂದರೆ ಸಮಾನಾರ್ಥ ಉಳ್ಳ ಪದಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಸುತ, ಬಂಗಾರ, ನಂಜು 3 ಪದಗಳನ್ನು ಕೊಟ್ಟಾರೆ. ಬೇಕಾದ 2 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಷ್ಟ್ರಿ? 2. ಸುತ ಅಂದರೆ ಮಗ ಅಥವಾ ಪುತ್ರ ಅಂತ ಹೇಳ್ತೀವಿ. ಬಂಗಾರ ಅಂದರೆ ಚಿನ್ನ ಅಥವಾ ಕನಕ ಅಂತ ಹೇಳ್ತೀವಿ. ನಂಜು ವಿಷ ಅಥವಾ ಹಾಲಹಲ. ಎಲ್ಲ ಗೊತ್ತು. ಸಮಾನಾರ್ಥ ಪದಗಳನ್ನು ಬರೀಬೇಕು. 2 ಗುಣವಾಚಕ ಪದಗಳನ್ನು ಬರೀರಿ ಅಂತ ಕೇಳ್ತಾರೆ. ಗುಣವಾಚಕಗಳು ಬಹಳ ಸರಳ. ದುರ್ಗಂಧ ಎಂಬ ಪದವನ್ನು ಕೊಟ್ಟಾರ. ಕ್ರೂರ ಕರ್ಮ ಗಟ್ಟಿ ಪಾದ. ದುರ್ಗಂಧದಲ್ಲಿ ದುರ ಎನ್ನುವುದರ ಗುಣ, ಗಟ್ಟಿ ಪಾದದಲ್ಲಿ ಗಟ್ಟಿ ಎನ್ನುವುದರ ಗುಣ, ಕ್ರೂರ ಕರ್ಮದಲ್ಲಿ ಕ್ರೂರ ಎಂಬುದರ ಗುಣ, ಅದರ ಗುಣವನ್ನು ಹೇಳುವಂಥದ್ದು. ನೆಕ್ಸ್ಟ್ ಕ್ರಿಯಾಪದದ ಧಾತುವನ್ನು ಬರೀರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. 2 ತೂಗಿದನು, ಕೊಟ್ಟರು, ಓದಳು, ಓದುವಳು. ತೂಗಿದನಲ್ಲಿ ತೂಗು ಎನ್ನುವುದು ಕ್ರಿಯಾಧಾತು, ಓದುವಳಲ್ಲಿ ಓದು ಎನ್ನುವುದು ಕ್ರಿಯಾಧಾತು, ಕೊಟ್ಟರು ಎನ್ನುವುದಲ್ಲಿ ಕೊಡು ಎನ್ನುವುದು ಏನಪ್ಪಾ ಅಂತಂದ್ರೆ ಕ್ರಿಯಾಧಾತು ಅಂತ ಹೇಳ್ತೀವಿ. ನಿಮಗೆ ದಿರುಕ್ತಿ ಪದದ ಮೇಲೆ 2 ಏನಪ್ಪಾ ಅಂತಂದ್ರೆ ನಿಮಗೆ 1 ಅಂಕದ ಪ್ರಶ್ನೆ ಅಲ್ಲಿ 2 ಅಂಕದ ಕೇಳ್ತಾರೆ. ಹುಚ್ಚ ಹಸಿರು, ಬೇಡ ಬೇಡ, ಮೆಲ್ಲ ಮೆಲ್ಲನೆ. ಇದನ್ನು ನೀವೇನ್ ಮಾಡಬೇಕು? ಈ ಒಂದು ದ್ವಿರುಕ್ತಿ ಪದಗಳನ್ನು ಅಲ್ಲಿ ಸ್ವಂತ ವಾಕ್ಯದಲ್ಲಿ ಬರಿಬೇಕು ಅಂತ ಕೊಡ್ತಾರೆ. ನೋಡಿ, ಉದ್ಯಾನವನದಲ್ಲಿ ಮರಗಳು ಹಚ್ಚ ಹಸಿರಾಗಿವೆ, ಒಂದು ವಾಕ್ಯದಲ್ಲಿ ಬರೆದ್ರೆ 1 ಅಂಕ. ಬೇಡ ಬೇಡ ಎಂದರು ರವಿ ಆಟದಲ್ಲಿ ಸೇರಿಸಿಕೊಂಡನು. ಯಾವ ರೀತಿ? ಆದ್ರೆ ಗ್ರಾಮೆಟಿಕ್ ಆಗಿ ಕರೆಕ್ಟಾಗಿ ಬರಿಬೇಕು. ಮೆಲ್ಲ ಮೆಲ್ಲನೆ ಕಳ್ಳ ಯಾರಿಗೂ ಗೊತ್ತಾಗದಂತೆ ಮನೆ ಒಳಗೆ ನುಗ್ಗಿದ. ನೋಡಿ ನೀವು ಯಾವ ರೀತಿ ಬರಿತೀರಿ ಅನ್ನೋದಿಲ್ಲ. ನೆಕ್ಸ್ಟ್ 2 ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಬರೀರಿ. ಕಡ್ಡಾಯವಾಗಿ ಪ್ರಶ್ನೆಗಳು ಬರ್ತವೆ. ಇಲ್ಲಿ ಬಸಲಿಂಗನಿಗೆ ಗದ್ಯದೋಳ್ ಮಂತ್ರಿಯು, ಈ 3 ಯಾವ ಪದ್ಯ ಭಾಗದಿಂದ ಬಂದು ಪದ್ಯದಲ್ಲಿ ಬಂದಿರುತ್ತೆ ನಮಗೆಲ್ಲ ಕಮೆಂಟ್ ಮೂಲಕ ತಿಳಿಸಿ. ಬಸಲಿಂಗನಿಗೆ ಚತುರ್ಥಿ ವಿಭಕ್ತಿಗೆ, ಹೌದಾ? ಗದ್ಯದೋಳ್ ಇದು ಸಪ್ತಮಿಯೋಳ್ ಅಂತ ಕರಿತೀವಿ. ಮಂತ್ರಿಯು ಪ್ರಥಮ ಹೂ ಎಂಬ ಈ ಒಂದು ಉತ್ತರವನ್ನು ನಾನು ಇಲ್ಲಿ ಹೇಳಿದೆ. ಸೊ ಕಮೆಂಟ್ ಮೂಲಕ ನೀವೆಲ್ಲ ಅದ್ರ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ಕೆಳಗಿನ 2 ತತ್ಸಮ ರೂಪವನ್ನು ಬರೀರಿ ಅಂತ ಕೊಡ್ತಾರೆ. ಜಸ, ಪರಿಕಿಸು, ಸಕ್ಕದ. ಜಸ ಅಂದ್ರೆ ಯಶ ಅಂತ ಹೇಳ್ತೀವಿ, ಪರಿಕಿಸು ಅಂದ್ರೆ ಪರೀಕ್ಷಿಸು ಅಂತ ಹೇಳ್ತೀವಿ, ಸಕ್ಕದ ಅಂದ್ರೆ ಸಂಸ್ಕೃತಿ ಅಥವಾ ಸಂಸ್ಕೃತ ಅಂತೇಳಿ ನಾವಿಲ್ಲಿ ತತ್ಸಮ ತದ್ಭವ ಒಟ್ಟು ಈ ಭಾಗಕ್ಕೆ ಸಂಬಂಧಪಟ್ಟಂತೆ ನೀವು ಬರಿಬೇಕು. ನಮಗಿಲ್ಲಿ ಒಂದು ಪ್ರಬಂಧವನ್ನು ಅಂತಂದೆ ನಾನು, ಸಾಮಾಜಿಕ ಜಾಲತಾಣಗಳು ಅವುಗಳ ಪರಿಣಾಮವನ್ನು ಬರೀರಿ ಅಂತ ಹೇಳ್ತಾರೆ. ಆಲ್ರೆಡಿ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದರಲ್ಲಿ ನೋಟ್ಸನ್ನು ಹಾಕಿದ್ದೀನಿ. ಆ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದಕ್ಕೆ ಉತ್ತರ ಬರೀರಿ ಅಂತ ಹೇಳ್ತೀನಿ. ಮತ್ತು ನಾನಿಲ್ಲಿ ಕೆಲವು ಮತ್ತೆ ಏನಪ್ಪ ಅಂತಂದ್ರೆ ನಿಮಗೆ ಭಾಷಾಭ್ಯಾಸದ ಕೆಲವು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದೆ. ನೋಡಿ, ನಾನಾರ್ಥ ಅಂದ್ರೂ ಒಂದೇ, ನಿಮಗೆ ಸಮಾನಾರ್ಥಕ ಅಂತಂದ್ರೂ ಒಂದೇ. ಸೊ ಒಂದು ನಿಮಗೆ ತಲೆ ಇರಲಿ. ತೊರೆ, ಗುರು, ಕಲಿ, ಈ 3 ಪದ ಉತ್ತರ ನೋಡು. ತೊರೆ ಅಂದ್ರೆ ಬಿಡು ಅಥವಾ ತ್ಯಜಿಸು ಅಂತ ಅರ್ಥ. ಗುರು ಅಂದ್ರೆ ನಿಮ್ಗೆ ಗೊತ್ತಿದೆ ಶಿಕ್ಷಕ,
ಇನ್ನು ಕಲಿ ಅಂದರೆ ಪರಾಕ್ರಮಿ, ಅಂದರೆ ಬಹಳ ಶ್ರೇಷ್ಠ ಆಗಿರುವಂಥ ವ್ಯಕ್ತಿ, ಚಾಣಾಕ್ಷವಿರುವಂಥ. ಇವು ಎರಡು ಪದಗಳಿಗೆ ಗುಣವಾಚಕ. ಹುಸಿ ನಿದ್ದೆ, ಗೂಗಿ ಮರಿ, ಬೆಳ್ಳಿ ಲೋಟ. ಹುಸಿ ನಿದ್ದೆದು ಹುಸಿ ಆಗ್ತದೆ, ಬೆಳ್ಳಿ ಲೋಟ ಬೆಳ್ಳಿ ಆಗ್ತದೆ, ಗೂಗೆ ಮರಿದು ಗೂಗೆ ಆಗ್ತದೆ. ಸೊ ಈ ರೀತಿ ಉತ್ತರವನ್ನು ಬರೀರಿ ಅಂತ ಹೇಳ್ತಾರೆ. ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟ್ನಲ್ಲಿ ಹೇಳ್ತಿದ್ರಿ ಸರ್ ಸ್ಪೀಡ್ ಆಗಿದೆ, ಸ್ವಲ್ಪ ಸ್ಲೋ ಮಾಡಿ ಅಂತ ಹೇಳ್ತಿದ್ರಿ. ಸೊ ವಿಡಿಯೋದಲ್ಲಿ ನಿಮಗೆ ಸಾವಕಾಶವಾಗಿ ಸ್ಲೋನೇ ನಾನು ಉತ್ತರವನ್ನು ಹೇಳ್ಕೊತಾ ಬಂದಿದ್ದೀನಿ ಅಂತ ಹೇಳ್ತೀನಿ. ಕ್ರಿಯಾ ಧಾತು ರೂಪದ ಧಾತು ರೂಪಗಳನ್ನು ಬರೀರಿ ಅಂತ ಕೊಡ್ತಾರೆ. ಎರಡು, ನಿಂದರು, ಬಂದಿತು, ಕುಣಿದನು. ನಿಂದರು ಕ್ರಿಯಾಧಾತು, ನಿಂತು, ಬಂದಿತು ಅಲ್ಲಿ ಬಂತು, ಕುಣಿದಲ್ಲಿ ಕುಣಿತು ಅಂತೇಳಿ ನೀವು ಉತ್ತರವನ್ನು ಅಲ್ಲೇ ಇದ್ದಾವೆ ಅದನ್ನು ಬರೀರಿ. ಇನ್ನು ಎರಡು ಕ್ರಿಯಾಧಾತು ಕಾಲವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಕ್ರಿಯಾಧಾತುಗಳನ್ನು ಕೊಟ್ಟಿದ್ದಾರೆ, ಅವುಗಳ ಕಾಲವನ್ನು ಬರೀಬೇಕು. ಹಾಡುಗಳು, ಕೇಳುತ್ತಾರೆ, ಹೋದರು. ಹಾಡುವಳು, ಇನ್ನು ಮುಂದೆ ಹಾಡ್ತಾಳೆ, ಹಾಗಾದ್ರೆ ಇನ್ನು ಹಾಡಿಲ್ಲ ಅವಳು, ಮುಂದೆ ಹಾಡವಳಿದ್ದಾಳೆ, ಹಾಗಾಗಿ ಅದು ಭವಿಷ್ಯ ಅಂತ ಆಯ್ತು ಮುಂದಿಂದು. ಹೋದರು, ಈಗ ಆಲ್ರೆಡಿ ಹೋಗ್ಯಾರ ಅವರು, ಮರಳಿ ಬರಲ್ಲ, ಹೋಗಿಬಿಟ್ಟಿದ್ದಾರೆ, ಅವ್ರಿಗೆ ಭೂತ ಅಂತ ಕರಿತೀವಿ. ಕೇಳುತ್ತಾರೆ, ಈ ಸದ್ಯ ಕೇಳ್ತಾರೆ ಅನ್ನೋದು ನಾವೇನಂತೀವಿ ವರ್ತಮಾನ ಕಾಲ. ನಾವು ಇಂಗ್ಲೀಷಲ್ಲಿ ಫಾಸ್ಟ್, ಫ್ಯೂಚರ್, ಪ್ರೆಸೆಂಟು ಅಂತ ಕರಿತೀವಿ. ಹಿಂದಿ ಒಳಗಡೆ ವರ್ತಮಾನ ಕಾಲ, ಭೂತ್ಕಾಲ್, ಭವಿಷ್ಯತ್ ಕಾಲ. ಸೊ ಈ ರೀತಿಯಾಗಿ ನಾವೆಲ್ಲ ನೋಡ್ಕೊತ ಹೋಗ್ತೀವಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಎರಡು ಪದಗಳ ವಿಭಕ್ತಿ ಪ್ರತ್ಯಯವನ್ನು ಬರೀರಿ. ಅಂದರೆ ವಿಭಕ್ತಿಗಳಂದ್ರೆ ಒಂದೇ, ವಿಭಕ್ತಿ ಪ್ರತ್ಯಯ ಅಂದ್ರೆ ಒಂದೇ. ದುರ್ದೋಳ್, ಆಲ್ರೆಡಿ ನಾನು ಹೇಳಿದೆ, ಓಳನ್ನ ಪದ ಬತ್ತು ಅಂತಂದ್ರೆ ಅಲ್ಲಿ ಸಪ್ತಮಿ ಒಂದೇ ಬರ್ತದೆ. ಮನೆಗೆ ವಲ್ಲಭವನ್. ದುರ್ದೋಳ್ ಸಪ್ತಮಿಯೋಳ್, ವಲ್ಲಭಿ ಷಷ್ಠಿಯ ವಲ್ಲಭನ್ ಅದು ಬಂದಿದೆ. ಮನೆಗೆ ಬಂದಿದೆ ಚತುರ್ಥಿಗೆ. ಸೊ ಈ ರೀತಿ ಉತ್ತರವನ್ನು ನೀವು ಅಲ್ಲಿ ಬರೀರಿ. ಇನ್ನು ತದ್ಭವ ರೂಪ ಕಡ್ಡಾಯವಾಗಿ ಕೇಳ್ತಾನೆ. ಶ್ರೀ, ಶಿರ, ರಾಯ. ಶ್ರೀ ಅಂದರೆ ಸಿರಿ, ರಾಯ ಅಂದರೆ ರಾಜ, ಶಿರ ಅಂದರೆ ನಮ್ಮ ತಲೆ, ಶಿರ ಅಂತ ಹೇಳ್ತೀವಿ. ಇನ್ನು ನೀವು ಪ್ರಬಂಧವನ್ನು ಅಲ್ಲಿ ಕೊಟ್ಟಿರ್ತಾರೆ, ಒಂದನ್ನು ಬರೀರಿ ಅಂತ ಹೇಳ್ತೀನಿ. ಕೆಳಗಿನ ಎರಡು ಪದಗಳಿಗೆ ನಾನಾ ಅರ್ಥವನ್ನು ಬರೀರಿ. ಮತ್ತೆ ನಾನು ಇಲ್ಲಿ ಮತ್ತೆ 8 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ನರ, ಗಂಡ, ಮುನಿ. ನರ ಅಂದರೆ ಮನುಷ್ಯ ಅಥವಾ ರಕ್ತನಾಳ, ನಿಮಗೆಲ್ಲ ಗೊತ್ತೇ ಇದೆ. ಗಂಡ ಅಂದರೆ ಪತಿ ಅಥವಾ ವೀರ. ಮುನಿ ಅಂದರೆ ಋಷಿ, ಸಂತ ಅಥವಾ ಜ್ಞಾನಿ. ಇನ್ನು ಎರಡು ಪದಗಳ ಗುಣವಾಚಕ ಬರೀರಿ ಅಂತ ಕೇಳ್ತಾರೆ. ಅದೇ ದುರ್ಜನರು, ಹಾಡು, ಹಾಡು ಹಕ್ಕಿ, ದೂರದೃಷ್ಟಿ. ಆಲ್ರೆಡಿ ಇಲ್ಲಿ ನೋಡಿ ದುರ್ಜನ, ದುರ್ಜ, ಹಾಡು, ದೂರ ಆಲ್ರೆಡಿ ನಾನು ಬರೆದಿದ್ದೀನಿ, ಅವುಗಳನ್ನ ನೋಡ್ಕೊತ ಹೋಗಿ. ಕ್ರಿಯಾದಾತವ ಕಾಲವನ್ನು ಮತ್ತೆ ಅದೇ ಹೇಳಿದ್ರು. ನಲಿಯುತ್ತಾ, ತಿಂದನು, ನೋಡಿ ನಲಿಯುತ್ತಾ ಭವಿಷ್ಯತ್ ಕಾಲ, ನೋಡಿದಳು ವರ್ತಮಾನ, ಭೂತಕಾಲ, ತಿಂದನು ಆಲ್ರೆಡಿ ತಿಂದಿದ್ದಾನೆ. ನೆಕ್ಸ್ಟ್ ಎರಡು ಪದಗಳ ವಿಭಕ್ತಿಯನ್ನು ಬರೀರಿ. ಮನೆಯಲ್ಲಿ ಸಪ್ತಮಿಯಲ್ಲಿ, ನಾಲ್ಗತೆಯಂ ಅಂದರೆ ದ್ವಿತೀಯಂ, ಹರೆಯಕ್ಕೆ ಅಂದರೆ ತೃತೀಯ. ಈ ರೀತಿ ನಿಮಗೆ ಉತ್ತರವನ್ನು ಬರ್ತದೆ. ಇನ್ನು ಕೆಳಗಿನ ಎರಡು ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ದಾರಿದೀಪ. ಶಿಕ್ಷಕರು ವಿದ್ಯಾರ್ಥಿಗಳ ಜೀವನಕ್ಕೆ ಏನು ಮಾಡ್ತಾರೆ, ಅವರು ದಾರಿದೀಪವಾಗ್ತಾರೆ. ಕೈ ಕೊಡು, ನಮ್ಮ ನಂಬಿದವರೇ, ನಮಗೆ ನಾವು ಯಾರೋ ನಂಬಿರ್ತೀವಿ ಅವರೇ ನಮಗೆ ಕೈ ಕೊಡ್ತಾರೆ. ನಾವು ಸ್ವಂತವಾಗಿ ಬರೀಬೋದು. ರೈಲು ಬಿಡು, ಸುಮ್ಮನೆ ನಮ್ಮ ಸ್ನೇಹಿತ ನನ್ನ ಮುಂದೆ ರೈಲು ಬಿಟ್ಟ ಅಂತ ಹೇಳ್ತಾರೆ. ಯಾವ್ಯಾರು ಅನ್ಯ ದೇಶೀಯ ಪದಗಳು, ಮೇಜು, ಮೊಬೈಲು, ಟೆಲಿಫೋನು, ಟೇಬಲ್ಲು, ಭಾಳಷ್ಟಿದಾವೆ, ಅವೆಲ್ಲವನ್ನು ನೀವು ಅಲ್ಲಿ ಬರೀರಿ ಅಂತ ಹೇಳ್ತಾರೆ. ನಿಮ್ಗೆ ಇಲ್ಲೊಂದು ಪ್ರಬಂಧವನ್ನು ಕಂದಿದೆ ನಾನು, ಅರಣ್ಯ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರವನ್ನು ಬರೀರಿ, ಅಥವಾ ಕಸ ವಿಂಗಡಣೆ, ನಾಗರಿಕರ ಹೊಣೆ ಅಂತ ಯಾವ ರೀತಿ ನೀವು ಬರಿಬೇಕು ಅಂತ ಹೇಳ್ತಾರೆ. ನಾನಿಲ್ಲಿ ಲೆಟರನ್ನು ಕೊಟ್ಟಿದ್ದೀನಿ, ಆಲ್ರೆಡಿ ನಿಮಗೆ ಅದರ ವಿವರಣೆಯನ್ನು ಕೊಡ್ತೀನಿ. ಇದರ PDF ನಿಮ್ಗೆ ಏನಪ್ಪ ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಲಭ್ಯ ಇದೆ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಅರಣ್ಯ ಸಂರಕ್ಷಣೆಯಲ್ಲಿ ಅದರ ಪಾತ್ರ, ಮೊದಲು ನೀವು ಪೀಠಿಕೆಯನ್ನು ಬರಿಬೇಕು, ವಿಷಯ ವಿಸ್ತಾರವನ್ನು ಬರಿಬೇಕು. ಹೌದಾ, ಬರ್ತಾ ಹೋಗ್ತೀನಿ, ಈ ನೋಡ್ ಸಿಗ್ತದೆ. ಅರಣ್ಯ ಸಂರಕ್ಷಣೆಯ ಪ್ರಯೋಜನಗಳೇನೇನು ಅಂತ ಬರಿಬೇಕು. ತದನಂತರ ಅದರ ಬಗ್ಗೆ ನಿಮ್ಗೇನು ಅನಿಸಿಕೆ ಇತ್ತು, ಅದನ್ನು ಯಾವ ರೀತಿ ವಿಸ್ತರಣೆ ಮಾಡಿದ್ರು, ಇದೆಲ್ಲ ಆದ ನಂತರ ಕೊನೆ ಭಾಗಕ್ಕೆ ಅವೆಲ್ಲ ಪಾಯಿಂಟ್ಗಳು ಹಾಕಿ ನೀವು ಬರಿತಾ ಹೋಗ್ರಿ ಅಂತ ಹೇಳ್ತೀನಿ. ಸ್ವಲ್ಪ ಮಸಕಾದರೂ ನಿಮಗೆ PDF ನಿಮ್ಗೆ ಸಿಗ್ತದೆ. ಇನ್ನು ಕೊನೆಯಲ್ಲಿ ಉಪಸಂಹಾರ ಬರೀತೀನಿ, ಅವೆಲ್ಲ ನೋಡಿಕೊಂಡು ನೀವು ನೋಟ್ಸನ್ನು ಪಡೀರಿ ಅಂತ ಹೇಳ್ತೀನಿ. ಇನ್ನು ನಿಮಗೊಂದು ಲೆಟ್ರನ್ನು ಕೊಟ್ಟಿದ್ದಾರೆ, ಆ ಲೆಟ್ರನ್ನು ಯಾವ ರೀತಿ ಬರೀಬೇಕಂದ್ರೆ ಆಲ್ರೆಡಿ ನೀವೆಲ್ಲ ಇಲ್ಲಿ 1, 2, 3 ಮತ್ತು 4 ಈ ಭಾಗಗಳ ಹಾಕಿ ಬರಿಬೇಕು. ಆವಾಗ ನಿಮಗೆ 5 ಅಂಕಗಳು ಸಿಗ್ತವೆ. ಸೊ ಈ ರೀತಿ ನೀವು ಬರೆದಾಗ ನಿಮಗೆ ಪರಿಪೂರ್ಣವಾಗಿ ಒಂದು ಲೆಟರ್ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಬರಿಬೇಕು ಅಂತೇಳಿ. ಸೊ ಸ್ಟೆಪ್ ವೈಸೇ ನೀವೇನಪ್ಪ ಅಂತಂದರೆ ಲೆಟ್ರನ್ನ ಬರೆದ್ರೆ 4 ಅಂಕ ಸಿಗ್ತದೆ. ಟೋಟಲು ನೀವು ಈ ವರ್ಷ 2026ನೇ ಸಾಲಿನಲ್ಲಿ ಪಾಸ್ ಆಗಿಬಿಡ್ತೀರಿ ಸರಳವಾಗಿ. ನಾನು ಉದ್ದೇಶನೂ ಅದೇ, ನೀವೆಲ್ಲರೂ ಪಾಸ್ ಆಗಬೇಕು ಅಂಥೇಳಿ. ಸೊ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ನನಗೆಲ್ಲರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಅಥವಾ ಪಾಸಿಂಗ್ ಪ್ಯಾಕೇಜ್ ಆಗಿರೋ ಅದರ ವಿಡಿಯೋನ ತರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.